Maths making easy. Triangles and its types. What is a triangle? Triangle is a closed figure with three sides, three vertices and three angles. ಇಲ್ಲಿ ನೋಡುವಾಗ ಇದೊಂದು ಟ್ರಯಾಂಗಲ್. ಇದರಲ್ಲಿ ತ್ರೀ ವರ್ಟಿಸಸ್ ಹೇಳುವಾಗ ಈ ಒಂದು ಪಾಯಿಂಟ್ ಎರಡು ಸೈಡ್ಸ್ ಜಾಯಿಂಟ್ ಮಾಡಿ ಬಂದ ಒಂದು ಪಾಯಿಂಟಿಗೆ ವರ್ಟೆಕ್ಸ್ ಹೇಳ್ತದೆ. ಅದೇ ತರ ಇದರಲ್ಲಿ ಮೂರುಂಟು, ಸೊ ಪ್ಲೂರಲ್ ಆಗಿ ಬರ್ತದೆ. ವರ್ಟೆಕ್ಸ್ ನ ಪ್ಲೂರಲ್ ವರ್ಟಿಸಸ್. ಸೊ ತ್ರೀ ವರ್ಟಿಸಸ್ ಮತ್ತೆ ಇದು ಸೈಡ್ಸ್, ಎರಡು ವರ್ಟೆಕ್ಸ್ ಜಾಯಿನ್ ಮಾಡಿ ಬರುವಾಗ ಅದು ಸೈಡ್ಸ್. ಇದು ಒನ್ ಸೈಡ್, ಸೈಡ್ 2, ಸೈಡ್ 3 ಮತ್ತೆ ತ್ರೀ ಆಂಗಲ್ಸ್. ಆಂಗಲ್ಸ್ನಲ್ಲಿ ಸಹ ಇದು ಎರಡು ಸೈಡ್ಸ್ ಒಳಗೆ ಈ ಪೋರ್ಷನ್ಗೆ ನಾವು ಆಂಗಲ್ಸ್ ಹೇಳ್ತದೆ. ಆಂಗಲ್ 1, ಆಂಗಲ್ 2 ಆ್ಯಂಡ್ ಆಂಗಲ್ 3. ಇದು ಪಾರ್ಟ್ಸ್ ಆಫ್ ಟ್ರಯಾಂಗಲ್. ಇದು ಕರೆಕ್ಟಾಗಿ ಗೊತ್ತಿರಬೇಕು. ಇದನ್ನ ಲೆಕ್ಕದಲ್ಲಿ ನಮಗೆ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಬಿಡಿಸಲಿಕ್ಕೆ ಆಗ್ತದೆ. ಟೈಪ್ಸ್ ಆಫ್ ಟ್ರಯಾಂಗಲ್ಸ್. ಟ್ರಯಾಂಗಲ್ಸ್ ವ್ಯತ್ಯಸ್ತವಾದ ರೀತಿಯಲ್ಲಿ ಉಂಟು. ಅದು ನಂಬರ್ 1 ಡಿಪೆಂಡ್ಸ್ ಆನ್ ಸೈಡ್ಸ್, ನಂಬರ್ 2 ಡಿಪೆಂಡ್ಸ್ ಆನ್ ಆಂಗಲ್ಸ್. ಡಿಪೆಂಡ್ಸ್ ಆನ್ ಸೈಡ್ಸ್ ಹೇಳುವಾಗ ಸೈಡ್ಸಿನ ಬಗ್ಗೆ ಮಾತ್ರ ನೋಡಬೇಕು. ಡಿಪೆಂಡ್ಸ್ ಆನ್ ಸೈಡ್ಸ್ ಟ್ರಯಾಂಗಲ್ಸ್ ಆರ್ ಕ್ಲಾಸಿಫೈಡ್ ಆಸ್ ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್, ಐಸೋಸೆಲಸ್ ಟ್ರಯಾಂಗಲ್, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಗೆ ಆಂಗುಲರ್ ಟ್ರಯಾಂಗಲ್ ಸಹ ಹೇಳ್ತದೆ. ಇಲ್ಲಿ ನೋಡಿ, ಬೇಸ್ಡ್ ಆನ್ ಸೈಡ್ಸ್. ಇದು ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್. ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್ ಅಂದರೆ ಅದರಲ್ಲಿ ನೋ ಸೈಡ್ಸ್ ಈಕ್ವಲ್, ಯಾವ ಸೈಡ್ಸ್ ಸಹ ಈಕ್ವಲ್ ಆಗಿ ಬರುವುದಿಲ್ಲ. ಸೊ ಅದು ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್. ನೆಕ್ಸ್ಟ್ ನಂಬರ್ 2 is isosceles triangle. This one is isosceles triangle. ಅದರಲ್ಲಿ ಟೂ ಸೈಡ್ಸ್ ಆರ್ ಈಕ್ವಲ್, ಎರಡು ಸೈಡ್ಸ್ ಈಕ್ವಲ್ ಬರುತ್ತದೆ. ನೆಕ್ಸ್ಟ್ ನಂಬರ್ 3 is equilateral triangle. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್, ಮೂರು ಸೈಡ್ಸ್ ಸಹ ಒಂದೇ ಸಿಂಬಲ್ ಅಲ್ಲಿ ತೋರಿಸಿದೆ, ಅದು ಮೂರು ಸೈಡ್ ಈಕ್ವಲ್ ಅಂದೆ. ಇದರಲ್ಲಿ ಸೈಡ್ಸಿನ ಬಗ್ಗೆ ಮಾತ್ರ ಹೇಳಿದೆ. ಇಲ್ಲಿ ನೋಡಿ, ಡಿಪೆಂಡ್ಸ್ ಆನ್ ಆಂಗಲ್ಸ್, ಬೇಸ್ಡ್ ಆನ್ ಆಂಗಲ್ಸ್. ಬೇಸ್ಡ್ ಆನ್ ಆಂಗಲ್ಸ್ ಟ್ರಯಾಂಗಲ್ಸ್ ಆರ್ ಕ್ಲಾಸಿಫೈಡ್ ಆಸ್ acute angled triangle, obtuse angled triangle and right angled triangle. Acute angled triangle ಅಂದರೆ all angles less than 90 ಡಿಗ್ರಿಗಿಂತ ಕಡಿಮೆ ಇರುತ್ತದೆ, ಅದು acute angled triangle. obtuse angled triangle ಅಂದರೆ one angle is more than 90. ಇದರಲ್ಲಿ ನೋಡಿ, 90 ಹೇಳುವಾಗ ಈ ಲೈನಿಗೆ ಮೇಲೆ ಸ್ಟ್ರೈಟ್ ಹೋಗಬೇಕಾಗಿತ್ತು, ಇದೊಂದು ಮಾತ್ರ ಈ ಸೈಡ್ಗೆ 90ಗಿಂತ ಮೋರ್ ಆಗಿ ಇಲ್ಲಿಂದ ಕೌಂಟ್ ಮಾಡುತ್ತದೆ. ಸೊ 90ಗಿಂತ ಮೋರ್ ಆಗಿ ಬಂದಿದೆ. ಹೀಗೆ ಬರುವಾಗ obtuse angled triangle. ನೆಕ್ಸ್ಟ್ ರೈಟ್ ಆಂಗಲ್ಡ್ ಟ್ರಯಾಂಗಲ್. ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಹೇಳಿದರೆ ಒನ್ ಆಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಒಂದು ಆಂಗಲ್ 90 ಡಿಗ್ರಿಯಲ್ಲಿ ಇರುತ್ತದೆ. ಇದೇ ಥರ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.